ರಸೀದಿಯನ್ನು ಪಡೆದುಕೊಳ್ಳಬಹುದು. ಇದಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಇದು ಶಿಕ್ಷಕರ ವತಿಯಿಂದ ತೆರೆಯಲ್ಪಟ್ಟ ಮಾಹಿತಿ ಕಚೇರಿ. ನದಿಯ ಪರಿಸರದಲ್ಲಿ ನಿಮಗೆ ಯಾವುದೇ ವ್ಯಕ್ತಿಗಳ ಮೇಲೆ ಅನುಮಾನ, ಸಂಶಯಗಳು ಕಂಡುಬಂದರೆ ಹತ್ತಿರದಲ್ಲಿರುವ ಮಾಹಿತಿ ಕಚೇರಿಗೆ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದಲ್ಲಿ ಅಂತಹ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ನದಿಯ ಪರಿಸರದಲ್ಲಿ ನಿಮಗೆ ಯಾವುದೇ ವ್ಯಕ್ತಿಗಳ ಬಗ್ಗೆ ಅನುಮಾನ, ಸಂಶಯಗಳು ಕಂಡುಬಂದರೆ ಹತ್ತಿರದಲ್ಲಿರುವ ಮಾಹಿತಿ ಕಚೇರಿಗೆ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದಲ್ಲಿ ಅಂತಹ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ನದಿಯ ಪರಿಸರದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು. ಭಕ್ತಾದಿಗಳ ಅನುಕೂಲಕ್ಕಾಗಿ ನದಿಯ ಬಲಭಾಗದ ರಸ್ತೆಯ ಪಕ್ಕದಲ್ಲಿ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಎಲ್ಲರೂ ಶೌಚಾಲಯವನ್ನೇ ಉಪಯೋಗಿಸಬೇಕು. ನದಿಯ ಪರಿಸರದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು. ಭಕ್ತಾದಿಗಳ ಅನುಕೂಲಕ್ಕಾಗಿ ನದಿಯ ಬಲಭಾಗದ ರಸ್ತೆಯ ಪಕ್ಕದಲ್ಲಿ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಎಲ್ಲರೂ ಶೌಚಾಲಯವನ್ನೇ ಉಪಯೋಗಿಸಬೇಕು. ಭಕ್ತಾದಿಗಳು ತಂದಿರುವ ಯಾವುದೇ ಹಳೆಯ ಬಟ್ಟೆ, ಪ್ಲಾಸ್ಟಿಕ್ ಕವರ್ ಹಾಗೂ ಇನ್ನಿತರ ಕಸಕಡ್ಡಿಗಳನ್ನು ಪವಿತ್ರವಾದ ನದಿ ನೀರಿಗೆ ಹಾಕದೆ ನದಿ ದಂಡೆಯ ಮೇಲೆ ಇರುವ ಕಸದ ಬದಿಗೆ ಹಾಕಬೇಕು. ಭಕ್ತಾದಿಗಳು ತಂದಿರುವ ಯಾವುದೇ ಹಳೆಯ ಬಟ್ಟೆ, ಪ್ಲಾಸ್ಟಿಕ್ ಕವರ್ ಹಾಗೂ ಇನ್ನಿತರ ಕಸಕಡ್ಡಿಗಳನ್ನು ಪವಿತ್ರವಾದ ನದಿ ನೀರಿಗೆ ಹಾಕದೆ ನದಿ ದಂಡೆಯ ಮೇಲೆ ಇರುವ ಕಸದ ಬುಟ್ಟಿಗೆ ಹಾಕಬೇಕು. ನದಿಯ ಮೇಲ್ಭಾಗದ ಡ್ಯಾಮ್ನ ಮೇಲೆ ಯಾರು ಕೂಡ ಸ್ನಾನಕ್ಕೆ ಹೋಗಬಾರದು. ಡ್ಯಾಮ್ನ ಮೇಲೆ ಸ್ನಾನಕ್ಕೆ ಹೋಗುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ನದಿಯ ಮೇಲ್ಭಾಗದ ಡ್ಯಾಮ್ನ ಮೇಲೆ ಯಾರು ಕೂಡ ಸ್ನಾನಕ್ಕೆ ಹೋಗಬಾರದು. ಡ್ಯಾಮ್ನ ಮೇಲೆ ಸ್ನಾನಕ್ಕೆ ಹೋಗುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸ್ನಾನ ಆದ ಭಕ್ತಾದಿಗಳು ಆದಷ್ಟು ಬೇಗ ಶ್ರೀ ಸ್ವಾಮಿಯ ದರ್ಶನಕ್ಕೆ ತೆರಳಬಹುದು. ಸ್ನಾನ ಆದ ಭಕ್ತಾದಿಗಳು ಆದಷ್ಟು ಬೇಗ ಶ್ರೀ ಸ್ವಾಮಿಯ ದರ್ಶನಕ್ಕೆ ತೆರಳಬಹುದು. ವಾಹನ ಚಾಲಕರು ಹಾಗೂ ಮಾಲಕರ ಗಮನಕ್ಕೆ, ಪಾರ್ಕಿಂಗ್ ಜಾಗದಲ್ಲಿ ಯಾರು ಕೂಡ ವಾಹನಗಳನ್ನು ತೊಳೆಯಬಾರದು.